ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ಪಾಟೀಲ್ ಇಂಡಿ ಶಾಸಕ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನ ಕೈ ತಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡಿರ್ತಕ್ಕಂಥ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅನೇಕರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನದ ಕಿಚ್ಚು ಭುಗಿಲೆದ್ದಿದೆ. ಇದೀಗ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅದರ ಸಾಧ್ಯತೆ ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ರಾಜೀನಾಮೆ ಸಾಧ್ಯತೆ. ಒಟ್ಟಿನಲ್ಲಿ ಸಾಕಷ್ಟು ರಾಜಕೀಯ ಪಲ್ಲಟಗಳಿಗೆ ಈ ಸಾರಿಯ ಸಂಪುಟ ವಿಸ್ತರಣೆ ಕಾರಣವಾಗಿರೋದಂತೂ ಸತ್ಯ. ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಭಿಮಾನಿಗಳು ಆಕ್ರೋಶಿತರಾಗಿದ್ದಾರೆ. ಅನೇಕ ಕಡೆ ಟೈರ್ಗೆ ಬೆಂಕಿ ಹಚ್ಚೋದು, ಬೃಹತ್ ಪ್ರತಿಭಟನೆ ನಡೆಸೋದೆಲ್ಲ ಮಾಡಿದ್ದಾರೆ. ಇದೀಗ ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ಪಾಟೀಲ್ ಇಂಡಿ ಶಾಸಕ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಆದರೆ ರಾಜೀನಾಮೆ ಸಾಧ್ಯತೆ ಬಹುತೇಕ ಇದೆ ಅಂತ ಹೇಳಲಾಗ್ತಾ ಇದೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಕೂಡ ಸಚಿವ ಸ್ಥಾನಾಕಾಂಕ್ಷಿ ಆಗಿದ್ರು. ಸಾಕಷ್ಟು ಅನುಭವ ಇದೆ, ನನಗೂ ಕೂಡ ಕೊಡಬೇಕಾಗಿತ್ತು, ಸಾಕಷ್ಟು ಬಾರಿ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ, ನನಗೂ ಕೂಡ ಸಿಗಬೇಕಾಗಿತ್ತು ಅಂತ ಯಶವಂತರಾಯಗೌಡ ಪಾಟೀಲ್ ನಿರೀಕ್ಷೆ ಇಟ್ಕೊಂಡಿದ್ರು ಅಂತ ಹೇಳಲಾಗಿದೆ. ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಿತರಾಗಿ ಇದೀಗ ರಾಜೀನಾಮೆಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನೋಂತ ಮಾಹಿತಿ ಬರ್ತಾ ಇದೆ. ನೋಡಿ, ಅನೇಕ ಕಡೆಗಳಲ್ಲಿ ಅವರ ಅಭಿಮಾನಿಗಳು ಆಕ್ರೋಶಿತರಾಗಿದ್ರೆ ಇಲ್ಲಿ ಸ್ವತಃ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಸಲುವಾಗಿ ತಪ್ಪಿದ್ದಕ್ಕೆ ಇನ್ನು ಮರುಪರಿಶೀಲನೆ ಮಾಡಿ ಮತ್ತೆ ನಮ್ಮ ಎಂಎಲ್ಎರಿಗೆ ಸಚಿವ ಸ್ಥಾನ ಕೊಡುವವರೆಗೆ ನಾವು ಧರಣಿ ಮುಂದುವರಿಸ್ತೀವಿ. ಬೆಂಗಳೂರು ಹೈಕಮಾಂಡ್ ನಾಯಕರು ಕೂಡ ಭರವಸೆ ಕೊಟ್ಟಿದ್ರು. ನಿಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಯಾಕೆ ಸರ್ ಅವರಿಗೆ ಅದರ ಸಲುವಾಗಿ ತಪ್ಪಿದ್ದಕ್ಕೆ ಇನ್ನು ಮರುಪರಿಶೀಲನೆ ಮಾಡಿ ಮತ್ತೆ ನಮ್ಮ ಎಂಎಲ್ಎರಿಗೆ ಸಚಿವ ಸ್ಥಾನ ಕೊಡುವವರೆಗೆ ನಾವು ಧರಣಿ ಮುಂದುವರಿಸ್ತೀವಿ. ಬೆಂಗಳೂರು ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರದಿಂದ 2 ಬಾರಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ರು. ಕಳೆದ ಸಾಕಷ್ಟು ಯೋಜನೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. 2018ರಲ್ಲಿ ಬೆಂಬಲಿಗರು ಹೊರಗಡೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಕರ್ನಾಟಕ ವಿಧಾನಸಭೆ ಕಾರ್ಯದರ್ಶಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಆ ಪತ್ರವನ್ನು ಕೂಡ ನೋಡ್ತಾ ಇರ್ಬೋದು. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಇಲ್ಲಿ ಲೈವ್ ಒಂದು ನಿಮಿಷ ಮಾತನಾಡಿಸ್ಕೊಂಡು ಹೋಗ್ತೀನಿ ಸರ್. ಸರ್ ಫಸ್ಟ್ ಬಂದಿದ್ವಲ್ಲ ಸರ್. ಅದರ ಸಲುವಾಗಿ ತಪ್ಪಿದ್ದಕ್ಕೆ ಜಾಯಿಂಟ್ ಮಾಡೋಣ. ನಾನು ತಾವೇ ನೋಡ್ರಿ, ಕಳೆದ ಒಂದು ವಾರದಿಂದ ಏನೇನು ಪ್ರಕ್ರಿಯೆಗಳು ನಡೆದಿದ್ದೀವಿ ಅನ್ನೋದು. ಸೊ ನಿನ್ನೆವರೆಗೆ ನನಗೆ ಇವತ್ತದನ್ನ ರೀತಿಯಿಂದ ಮಾತಿಗೆ ತಪ್ಪಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಅದಕ್ಕಾಗಿ ಅನಿವಾರ್ಯವಾಗಿ ಇವತ್ತು ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಯಾರ ಕಾರಣ ಸರ್? ನಮ್ಮ ಪಕ್ಷ ಕಾರಣ. ನಮ್ಮ ಪಕ್ಷದ ನಾಯಕತ್ವ ಏನು ನಿರ್ಣಯ ಮಾಡಿದ್ದಾರೆ, ಏನ ನಿರ್ಣಯಗಳು ಮಾಡೋಕ್ಕಿಂತ ಪೂರ್ವದೊಳಗೆ ಏನು ಮಾತುಕತೆಗಳಾಗಿದ್ದು, ಯಾರಿಗೆ ಯಾವ ಅವಕಾಶಗಳು ಕೊಡಬೇಕಂತ ಹೇಳಿ ನಿರ್ಣಯ ಆಗಿತ್ತು. ಆ ನಿರ್ಣಯವನ್ನು ಇವತ್ತು ಅವ್ರು ಪಾಲಿಸಿಲ್ಲ. ಅನಿವಾರ್ಯವಾಗಿ ನಾನು ಇದನ್ನು ತೀರ್ಮಾನ ಮಾಡ್ತಾ ಇದ್ದೀನಿ. ಬೆಂಬಲಿಗರು ನಿಮ್ಮ ಜಿಲ್ಲೆ ಅಂದ್ರೆ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್ ಕಾರಣ ಅಂತ ಒಂದಿಷ್ಟು ಆರೋಪ ಅಲ್ಲ. ಅದು ಸಮಯ ಬಂದಾಗ ಹೇಳ್ತೀನಿ. ನಾನು ರಿಸೈನ್ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಗೆ ಹೋಗಿ ನಮ್ಮ ಜಿಲ್ಲೆಯ ಜನರ ಭಾವನೆಗಳು ಏನದಾವ ಅನ್ನೋದನ್ನ ಅವ್ರ ಮುಖಾಂತರ ನಾನು ತಿಳ್ಕೊಂಡು ಮಾತಾಡ್ತೀನಿ. ಅವ್ರ ಒಟ್ಟಾರೆ ಒಂದು ದೊಡ್ಡ ಷಡ್ಯಂತ್ರ ಅಂತೂ ನಡೆದಿದೆ. ನಿನ್ನೆ ರಾತ್ರಿವರೆಗೆ ಇವತ್ತು ಬೆಳಗಿನ ಮೀಟಿಂಗ್ದೊಳಗೆ ನನಗೆ ಡ್ರಾಪ್ ಆಗಲಿಕ್ಕೆ ಯಾರ್ಯಾರು ಕಾರಣ ಅದಾರ ಅನ್ನೋದು ನಮ್ಗೆಲ್ಲರಿಗೂ, ನಮ್ಮ ಜಿಲ್ಲೆಗೂ ಗೊತ್ತಿದೆ, ನಮ್ಮ ಭಾಗಕ್ಕೂ ಗೊತ್ತಿದೆ, ಉತ್ತರ ಕರ್ನಾಟಕ ಗೊತ್ತಿದೆ. ಸೊ ಮುಂದಿನ ದಿನಮಾನ ನೋಡೋಣ. ನೌ ದ ವಾರ್ ವಾಸ್ ಡಿಕ್ಲೇರ್ಡ್, ವಿಲ್ ಸಿ ಫ್ಯೂಚರ್. ಯಾರು ಸರ್ ಷಡ್ಯಂತ್ರ ಮಾಡಿದ್ಯಾರು ಸರ್? ನಾನು ಸಮಯ ಸಂದರ್ಭ ಬಂದಾಗ ಹೇಳ್ತೀನಿ. ನಾನು ನನ್ನ ಕ್ಷೇತ್ರದ ಭಾಗದ ಜನರ ಏನ್ ಭಾವನೆಗಳದಾವ ಅದೆಲ್ಲರಿಗೂ ಗೊತ್ತದ. ಯಾರು ಮಾಡಿದ್ದಾರೆ, ನನ್ನ ಜೊತೆಗೆ ಯಾರು ರಾಜಕಾರಣ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ನೋಡೋಣ. ಅದು ಜಿಲ್ಲೆ ನಾಯಕರು ಅದಾರ, ಬೆಂಗಳೂರು ನಾಯಕರು ಅದಾರ. ಅದರಲ್ಲಿ ನಾನು ನನ್ನ ಬೆಂಬಲಿಗರಿಗೆ ಇಡೀ ನನ್ನ ರಾಜಕಾರಣದ 40 ವರ್ಷ 8 ಚುನಾವಣೆಗಳಲ್ಲಿ ನಂಗೆ ಸಹಾಯ ಮಾಡಿದ್ದಾರೆ.
ಗೆಲ್ಲಿಸಿದ್ದಾರೆ. ನಾನು ಅವರಿಗೆ ಇವತ್ತಿಗೂ ಋಣಿಯಾಗಿದ್ದೀನಿ. ಆದರೆ ಇದು ಇಡೀ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆ, ನನ್ನ ಜನರ ಸ್ವಾಭಿಮಾನಕ್ಕೆ ಇವತ್ತು ಒಂದು ಧಕ್ಕೆ ತಂದಿದ್ದಾರೆ. ಸೊ ಅನಿವಾರ್ಯವಾಗಿ ನಾನು ಈ ತೀರ್ಮಾನ ಮಾಡಿದ್ದೇನೆ. ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯಗೌಡರು ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಮತ್ತು LS ನಲ್ಲಿ ಧರಣಿಯನ್ನ ಮಾಡ್ತಾ ಇದ್ದಾರೆ.